ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2 ಬರೆದಂಥ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ. ಅದೇನಪ್ಪ ಅಂದರೆ, ನೀವು ಎಕ್ಸಾಮ್ 2 ಅಟೆಂಡ್ ಮಾಡಿದ ನಂತರ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳ್ತಾ ಇದ್ದೀರಿ. ಇರುತ್ತೆ, ಗ್ರೇಸ್ ಮಾರ್ಕ್ಸ್ ಈ ವರ್ಷ ಇರುತ್ತೆ. ಎಸ್ ಎಲ್ ಸಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಮೂರೇ ಎಕ್ಸಾಮ್ಗಳಿಗೂ 20% ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಆದರೆ ಮುಂದಿನ ವರ್ಷದಿಂದ ಗ್ರೇಸ್ ಮಾರ್ಕ್ಸನ್ನು ರದ್ದು ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಮದು ಮೇ 9ಕ್ಕೆ ಎಸ್ ಎಲ್ ಸಿ ಎಕ್ಸಾಮ್ 1 ರಿಸಲ್ಟು ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನೀವೀಗ ಕಾಯ್ತಾ ಇರೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2 ರಿಸಲ್ಟು. ಅದು ಇನ್ನೇನು ಕೆಲವು ದಿನಗಳಲ್ಲಿ ರಿಸಲ್ಟು ಬರುತ್ತೆ. ಇಂದಿನಿಂದ ವ್ಯಾಲ್ಯೂಯೇಷನ್ ಪ್ರಾರಂಭವಾಗಿರ್ತಕ್ಕಂಥದ್ದು. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಇಂದಿನಿಂದ ವ್ಯಾಲ್ಯೂಯೇಷನ್ ಪ್ರಾರಂಭವಾಗಿದೆ ನಿಮ್ಮದು. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. ಬಂದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡ್ತಾಯಿಲ್ಲ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡ್ತಾಯಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಕುರಿತು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಿಸಲ್ಟ್ ಏನಿದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 1 ರಿಸಲ್ಟ್, ಈ ವಿದ್ಯಾರ್ಥಿ 20% ಗ್ರೇಸ್ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ. ಇಲ್ಲಿ ಸ್ಕೋರ್ ನೋಡಿ, ವಿದ್ಯಾರ್ಥಿದು ಇಂಗ್ಲೀಷ್ 24 ಇದೆ, ಹಿಂದಿ 24 ಇದೆ, ಸೈನ್ಸ್ 24 ಇದೆ, ಸೋಷಿಯಲ್ ಸೈನ್ಸ್ 24 ಇದೆ. ಒಟ್ಟು 4 ಸಬ್ಜೆಕ್ಟ್ಗಳು 24 ಇರ್ತಕ್ಕಂಥದ್ದು. ಅಂದರೆ ಅದು 20% ಮೂಲಕ, ಅಂದರೆ 20% ಈ ಒಂದು ಗ್ರೇಸ್ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಅಬ್ಸರ್ವೇಷನ್ ಮಾಡೋದಾದರೆ ನೀವು ಪಾರ್ಟ್ 1ನಲ್ಲಿ ಅಂದರೆ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ಕನ್ನಡ 63 ತೆಗೆದುಕೊಂಡಿದ್ದಾನೆ. ಅದಕ್ಕೆ ಇಂಗ್ಲೀಷನ್ನು ಕೂಡ 20%ನಲ್ಲಿ ಪಾಸ್ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ನೋಡಿ 36 ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದಾನೆ. ಉಳಿದಂತೆ 3 ಸಬ್ಜೆಕ್ಟು 24 ತೆಗೆದುಕೊಂಡಿರ್ತಕ್ಕಂಥದ್ದು. ಈ ವಿದ್ಯಾರ್ಥಿ ಜಸ್ಟ್ ಪಾಸ್ ಆಗಿರ್ತಕ್ಕಂಥದ್ದು. ಹೀಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ರೂಲ್ಸ್ ಬಗ್ಗೆ ನಾವು ಭಾಳಷ್ಟು ಆದೇಶಗಳನ್ನು ನೋಡಿದ್ವಿ, ಬಟ್ ಎಲ್ಲಿ ಕೂಡ ಆದೇಶ ನೋಟಿಫಿಕೇಷನ್ ಸಿಗಲಿಲ್ಲ. ಬಟ್ ನಿಮಗೋಸ್ಕರ ಮಾಹಿತಿ ತಿಳಿಸೋ ದೃಷ್ಟಿಯಿಂದ ಈ ಒಂದು ರಿಸಲ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ರಿಸಲ್ಟ್, ಇದು ಮಿನಿಮಮ್ ರಿಸಲ್ಟ್ ಆಗಿರ್ತಕ್ಕಂಥದ್ದು. ನಿಮ್ಮ ರಿಸಲ್ಟ್ ಇದ್ದರೆ ನೀವು ಕೂಡ ಪಾಸ್ ಆಗ್ತೀರಾ. ಈ ರೀತಿ ನಿಮ್ಮ ರಿಸಲ್ಟ್ ಇದ್ದರೆ ಕಮೆಂಟ್ ಮಾಡಿ. ಇದು ಒಂದು ರಿಸಲ್ಟ್ ಕೂಡ ನೋಡಿ, ಈ ವಿದ್ಯಾರ್ಥಿ ಈ ಸಬ್ಜೆಕ್ಟು ಜಸ್ಟ್ ಗ್ರೇಸ್ ಮಾರ್ಕ್ಸ್ ಮೂಲಕ ಪಾಸ್ ಆಗಿರ್ತಕ್ಕಂಥದ್ದು. ಹೀಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.